ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೆಲಸದ ವಿಷಯದ ಸುಳ್ಳು ಹೇಳಲ್ಲ, ಏನಿದ್ರು ನೇರವಾಗಿ ಹೇಳ್ತೀನಿ. ಹೌದಣ್ಣ, ಇದಕ್ಕೆ ಮುಂಚೆ ನೀವು ಒಂದು ಲೋಡ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ರಿ? 9,000 ಕೊಡ್ತೀನಪ್ಪ. 9,000 ರೂಪಾಯಿನಾ? ಸರಿ ಅಣ್ಣ, ಆಯ್ತು. ಒಂದು 8,000 ರೂಪಾಯಿ ಮಾಡ್ಕೋತೀನಿ. ನನಗೂ ಸ್ವಲ್ಪ ಲಾಭ ಆದಂಗಾಗುತ್ತೆ, ನಿಮಗೂ ಕಮ್ಮಿ ಆದಂಗಾಗುತ್ತೆ. ನೋಡಿ ಅಣ್ಣ, ಟೈಮ್ ಸರಿಯಾಗಿ ಲಾರಿ ತಲುಪುತ್ತೆ. ನಾನಿಲ್ಲ ಅಂದ್ರೂ ನನ್ನ ತಮ್ಮ ನೋಡ್ಕೋತಾನೆ, ನೀವೇನೋ ತಲೆ ಕೆಡ್ಸ್ಕೋಬೇಡಿ, ಸರಿನಾ? ಸರಿನಪ್ಪ, ಆ ರೇಟ್ಗೆ ಒಪ್ಕೋತೀನಿ. ಹೇಳಿದ ಟೈಮಿಗೆ ಲಾರಿ ತಲುಪಿದ್ರೆ ಸಾಕು, ಓಕೆನಾ? ಆಯ್ತಣ್ಣ. ಕೃಷ್ಣ, ಎಲ್ಲಿಂದ ಬರ್ತಾ ಇದೆಯಾ? ಅದು ಅಣ್ಣ ಇಲ್ಲೇ ಸುಮ್ಮನೆ ಬಂದಿದ್ದೆ. ಸುಮ್ಮನೆ ಬಂದಿದೆ? ಎಲ್ಲಿಗೆ ಹೋಗಿ ಬರ್ತಾ ಇದೆಯಾ? ಅಣ್ಣ ಇಲ್ಲೇ ಮನೆಗೆ ಬಂದಿದ್ದೆ. ಲವ್, ಇಲ್ಲಿ 1000 ಮನೆಗಳಿದೆ, ಯಾವ ಮನೆಗೆ ಹೋಗಿದೆ ಅಂತ ತಿಳ್ಕೊಳ್ಳೋ? ಸ್ವಾತಿ ಮನೆಗೆ ಹೋಗಿದ್ದೆ. ಇಲ್ಲೇ ಸ್ವಾತಿ ಮನೆ, ಅಲ್ಲಿಂದನೇ ಬರ್ತಾ ಇರೋದು. ಅಲ್ಲ ಕಣ, ಲಾರಿ ಆಫೀಸಲ್ಲಿ ನಾನು ಇರ್ಬೇಕಿಲ್ಲ ನೀನು ಇರಬೇಕು. ನೀನು ನಂಬ್ಕೊಂಡು ನಾನು ತರಕಾರಿ ಅಂಗಡಿಲಿ ಕೂತಿರ್ತೀನಿ, ನೀನು ನೋಡ್ರೆ ಈ ಥರ ಓಡಾಡ್ಕೊಂಡಿದ್ದಿಲ್ಲ, ಸರಿನಾ? ಅಣ್ಣ ಕೆಲಸ ನಿಂತಿಲ್ಲ ಅಲ್ವಾ, ಯಾವಾಗಲೂ ಯಾವ ಥರ ನಡೀತಿತ್ತೋ ಅದೇ ಥರ ನಡೀತಿದೆ. ಇದೆ ಇಂಥ ಮಾತುಗಳು ಹೇಳ್ಕೊಂಡೆ ಎಲ್ಲ ವ್ಯಾಪಾರಸ್ಥರು ತಪ್ಪು ಮಾಡೋದು. ನಾನಿಲ್ಲ ಅಂದ್ರೂ ಕೆಲಸ ಆಗುತ್ತೆ ಅಂತ ಅನ್ಕೊಂಡೆ ಕೊನೆಗೆ ಬೀದಿಗೆ ಬರೋದು. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನು? ಹೌದು ಕಣೋ ಕೃಷ್ಣ, ನಾವಿದ್ದಾಗ ಆಗೋ ಕೆಲಸನೇ ಬೇರೆ, ನಾವಿಲ್ಲದೆ ಇದ್ದಾಗ ಆಗೋ ಕೆಲಸನೇ ಬೇರೆ. ಅಲ್ಲ ಕಣೋ, ನೀನು ಅಲ್ಲೆಲ್ಲಾನು ನೋಡ್ಕೋತೀಯ ಅನ್ನೋ ನಂಬಿಕೆಯಿಂದ ತಾನೇ ನಾನು ತರಕಾರಿ ಅಂಗಡಿಲಿ ಕೂತಿರ್ತೀನಿ. ನೀನು ಕೆಲಸ ಮಾಡೋ ಟೈಮಲ್ಲಿ ಕೆಲ್ಸಕ್ಕೆ ಬರ್ದೇವ್ರ ಮನೆಗೆ ಹೋಗಿ ಕೂತ್ಕೋತಿಯಲ್ಲ, ಇದು ಬೇಕಾ? ಅದು ಹಾಗಲ್ಲ ಅಣ್ಣ, ಸ್ವಾತಿ ಮನೇಲಿ ಏನೋ ಸಮಸ್ಯೆ ಇತ್ತು, ಅದಕ್ಕೆ ನಾನು ಹೋಗಿದ್ದೆ. ಕೃಷ್ಣ, ಈ ಪ್ರಪಂಚದಲ್ಲಿ ಸಮಸ್ಯೆ ಇಲ್ದಿರೋ